ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಧ್ಯಪ್ರದೇಶದ ಹರಿಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಅಜಯ್ ಎಂಬ ಸರಳ ವ್ಯಕ್ತಿ ವಾಸಿಸುತ್ತಿದ್ದನು. ಆತ ಹತ್ತಿರದ ಶಿವಪುರಿ ಎಂಬ ಪಟ್ಟಣದ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದನು. ಅಜಯ್ ಅವರ ಕುಟುಂಬ ಚಿಕ್ಕದಾಗಿದ್ದು ತುಂಬಾ ಸರಳವಾಗಿತ್ತು. ಅವರ ಹೆತ್ತವರಿಗೆ ಹೆಚ್ಚಿನ ಶಿಕ್ಷಣವಿರಲಿಲ್ಲ. ಆದರೆ ಅಜಯ್ನ ಸ್ವಪ್ರಯತ್ನ ಮತ್ತು ಪ್ರಾಮಾಣಿಕತೆಯಿಂದಾಗಿ ಗ್ರಾಮದಲ್ಲಿ ಉತ್ತಮ ಹೆಸರು ಗಳಿಸಿದ್ದನು. ಅಜಯ್ಗೆ ಸಿಕ್ಕ ಸರ್ಕಾರಿ ಕೆಲಸವು ಅವರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿತು. ಈ ಕಾರಣದಿಂದಾಗಿ ಗ್ರಾಮಸ್ಥರೆಲ್ಲರೂ ಅಜಯ್ನನ್ನು ಜವಾಬ್ದಾರಿಯುತ ಮತ್ತು ವಿಶ್ವಾಸಾರ್ಹ ವ್ಯಕ್ತಿ ಎಂದು ಪರಿಗಣಿಸಿದರು. ಅಜಯ್ ತುಂಬಾ ಶಾಂತ ಮತ್ತು ಸರಳ ಸ್ವಭಾವವನ್ನು ಹೊಂದಿದ್ದನು. ಅವನು ತನ್ನ ಹೆತ್ತವರ ಆದೇಶಗಳನ್ನು ಪಾಲಿಸುವುದರಲ್ಲಿಯೂ ನಂಬಿಕೆ ಇಟ್ಟಿದ್ದನು. ಮತ್ತೊಂದೆಡೆ ನೇಹಾ ಎಂಬ ಹುಡುಗಿ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ವಾಸಿಸುತ್ತಿದ್ದಳು. ಅವಳು ತನ್ನ ಅಧ್ಯಯನದಲ್ಲಿ ತುಂಬಾ ಸಕ್ರಿಯಳಾಗಿದ್ದಳು. ಆಕೆ ತುಂಬಾ ಚೆನ್ನಾಗಿ ಓದುತ್ತಿದ್ದಳು. UPSC ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗುವುದು ಅವಳ ಜೀವನದ ಗುರಿಯಾಗಿತ್ತು ಮತ್ತು ಕಲೆಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಸಲ್ಲಿಸುವುದು ಅವಳ ಕನಸಾಗಿತ್ತು. ಬಾಲ್ಯದಿಂದಲೂ ನಗರದಲ್ಲಿ ಬೆಳೆದ ನೇಹಾಗೆ ಅತ್ಯುತ್ತಮ ಶಾಲೆಗಳು, ಕಾಲೇಜುಗಳು ಮತ್ತು ತರಬೇತಿ ಕೇಂದ್ರಗಳು ಲಭ್ಯವಿದ್ದವು. ಆಕೆಯ ಪೋಷಕರು ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಬಂದವರಾಗಿದ್ದರಿಂದ ಅವರು ನೇಹಾಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದರು. ಆಕೆಯ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಅವರು ಯಾವಾಗಲೂ ಆಕೆಗೆ ಬೆಂಬಲಿಸುತ್ತಿದ್ದರು. ಇನ್ನು ನೇಹಾ ಮದುವೆಯ ವಯಸ್ಸನ್ನು ತಲುಪಿದಾಗ ಆಕೆಯ ಪೋಷಕರು ಅಜಯ್ ಅವರನ್ನು ತಮ್ಮ ಅಳಿಯನನ್ನಾಗಿ ಆಯ್ಕೆ ಮಾಡಿಕೊಂಡರು. ಅವರು ನೇಹಾಗೆ ಅಜಯ್ ಒಬ್ಬ ಸರ್ಕಾರಿ ಉದ್ಯೋಗಿ, ಅವನು ತುಂಬಾ ಪ್ರಾಮಾಣಿಕ ಮತ್ತು ಒಳ್ಳೆಯ ಹೃದಯವಂತ. ಆದ್ದರಿಂದ ನೀನು ಅವನನ್ನು ಮದುವೆಯಾದರೆ ನಿನ್ನ ಜೀವನ ಸುರಕ್ಷಿತ ಮತ್ತು ಸಂತೋಷವಾಗಿರುತ್ತದೆ. ಹಾಗೆಯೇ ಮದುವೆಯ ನಂತರವೂ ಕೂಡ ನೀನು ನಿನ್ನ ಅಧ್ಯಯನವನ್ನು ಮುಂದುವರಿಸಬಹುದು ಎಂದು ಹೇಳಿದರು. ನೇಹಾ ಕೂಡ ಇದರಿಂದ ತೃಪ್ತರಾಗಿ ಅಜಯ್ನನ್ನು ಭೇಟಿಯಾಗಲು ನಿರ್ಧರಿಸಿದಳು. ನೇಹಾ ಒಂದು ಶುಭ ಸಮಯದಲ್ಲಿ ಅಜಯ್ನನ್ನು ಭೇಟಿಯಾದಳು. ಅಜಯ್ನ ಸರಳತೆ ಮತ್ತು ನೇರ ಸ್ವಭಾವದಿಂದ ಆಕೆ ತುಂಬಾ ಆಕರ್ಷಿತಳಾದಳು. ಆಕೆ ಮೊದಲ ಸಂಭಾಷಣೆಯಲ್ಲಿಯೇ ಅವನಿಗೆ ಮದುವೆಯ ನಂತರವೂ ನಾನು ನನ್ನ ಅಧ್ಯಯನವನ್ನು ಮುಂದುವರೆಸುತ್ತೇನೆ, ಅಲ್ಲದೆ ಮನೆಯ ಎಲ್ಲಾ ಕೆಲಸಗಳನ್ನು ಸಹ ನಾನು ನೋಡಿಕೊಳ್ಳುತ್ತೇನೆ. ಆದರೆ ನನ್ನ ಕನಸುಗಳು ನನಗೆ ಬಹಳ ಮುಖ್ಯ. ಆದ್ದರಿಂದ ಈ ವಿಷಯದಲ್ಲಿ ನೀವು ನನ್ನನ್ನು ಬೆಂಬಲಿಸುತ್ತೀರಾ ಎಂದು ಕೇಳಿದಳು. ಇನ್ನು ನೇಹಾಳ ಷರತ್ತುಗಳನ್ನು ಕೇಳಿದ ನಂತರ ಅಜಯ್ ಕೂಡ ಅವುಗಳಿಗೆ ಒಪ್ಪಿಕೊಂಡನು. ನೇಹಾಳ ಸೌಂದರ್ಯ, ಆತ್ಮವಿಶ್ವಾಸ ಮತ್ತು ಆಕೆಯ ಬುದ್ಧಿವಂತಿಕೆ ಅಜಯ್ಗೆ ತುಂಬಾ ಇಷ್ಟವಾಯಿತು. ಆದ್ದರಿಂದಲೇ ಆತ, ನಿನ್ನ ಕನಸುಗಳು ನನಸಾಗಲು ನಾನು ಸಹಕರಿಸುತ್ತೇನೆ. ಓದುವುದನ್ನು ಮಧ್ಯದಲ್ಲಿ ನಿಲ್ಲಿಸಲು ಎಂದಿಗೂ ಹೇಳುವುದಿಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ ಎಂದು ಹೇಳಿದನು. ಈ ಭರವಸೆಯೊಂದಿಗೆ ಅವರ ಮದುವೆಯ ತೀರ್ಮಾನ ಅಂತಿಮಗೊಂಡಿತು. ಅಜಯ್ ಮತ್ತು ನೇಹಾರವರ ಮದುವೆ ಭೋಪಾಲ್ನಲ್ಲಿ ಬಹಳ ವೈಭವದಿಂದ ನಡೆಯಿತು. ಆನಂತರ ನೇಹಾ ನಗರದ ಆಡಂಬರದ ಆಧುನಿಕ ಶೈಲಿಯನ್ನು ತೊರೆದು ಹರಿಪುರ ಎಂಬ ಹಳ್ಳಿಯಲ್ಲಿ ಅಜಯ್ ಕುಟುಂಬದೊಂದಿಗೆ ವಾಸಿಸಲು ಪ್ರಾರಂಭಿಸಿದಳು. ಅಜಯ್ ಅವರ ಮನೆ ತುಂಬಾ ಸರಳವಾಗಿತ್ತು. ಅದರಲ್ಲಿ ಒಂದು ಸಣ್ಣ ಅಂಗಳ ಮತ್ತು ಮಣ್ಣು ಮತ್ತು ಇಟ್ಟಿಗೆಗಳಿಂದ ಮಾಡಿದ ಕೆಲವು ಕೊಠಡಿಗಳಿದ್ದವು. ಮನೆಯಲ್ಲಿ ಮತ್ತು ಆ ಹಳ್ಳಿಯಲ್ಲಿ ಶಾಂತಿಯುತ ವಾತಾವರಣವಿತ್ತು. ಈ ಹೊಸ ಜೀವನವನ್ನು ಸ್ವೀಕರಿಸಲು ನೇಹಾ ತುಂಬಾ ಉತ್ಸುಕರಾಗಿದ್ದರು. ಅವಳು ಬೆಳಗ್ಗೆ ಬೇಗನೆ ಎದ್ದು ಅಡುಗೆ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು ಮತ್ತು ಅತ್ತೆ ಮಾವಂದಿರಿಗೆ ಸೇವೆ ಸಲ್ಲಿಸುವಂತಹ ಎಲ್ಲಾ ಮನೆ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆನಂತರ ನೇಹಾ ತಮ್ಮ ಪುಸ್ತಕಗಳನ್ನು ತೆರೆದು ಮಧ್ಯರಾತ್ರಿಯವರೆಗೂ ಅಧ್ಯಯನ ಮಾಡುತ್ತಿದ್ದಳು. ಆದರೆ ನೇಹಾ ಅವರ ಅತ್ತೆಯ ಮನೆಯಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸಿದಳು. ಹೆಚ್ಚಿನ ಶಿಕ್ಷಣವನ್ನು ಪಡೆಯದ ಅಜಯ್ನ ಪೋಷಕರು ನೇಹಾಳ ಅಧ್ಯಯನವನ್ನು ಸಮಯ ವ್ಯರ್ಥವೆಂದು ಪರಿಗಣಿಸಿದರು. ನೇಹಾಳ ಅತ್ತೆ ಆಗಾಗ್ಗೆ ನೇಹಾಳನ್ನು ಅವಮಾನಿಸುತ್ತಿದ್ದರು. ಈಗ ನೀನು ಓದಿ ಯಾರನ್ನು ಉದ್ಧಾರ ಮಾಡಬೇಕು? ಈಗ ನಿನಗೆ ಮದುವೆಯಾಗಿದೆ ಎಂಬ ವಿಷಯ ಮರೆತಿದ್ದೀಯಾ? ನೀನು ಈಗ ನಿನ್ನ ಕುಟುಂಬದ ಆಗು ಹೋಗುಗಳನ್ನು ನೋಡಿಕೊಳ್ಳಬೇಕು. ಶೀಘ್ರದಲ್ಲೇ ನಿಮಗೆ ಮಕ್ಕಳಾಗುತ್ತಾರೆ. ನಂತರ ನೀನು ಪುಸ್ತಕಗಳನ್ನು ಓದಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಿದ್ದರು. ಇನ್ನು ನೇಹಾಳ ಮಾವ ಕೂಡ ಅದನ್ನೇ ಹೇಳುತ್ತಿದ್ದರು. ನೋಡು ನೇಹಾ, ನಮ್ಮ ಹಳ್ಳಿಯಲ್ಲಿ ಸೊಸೆಯಂದಿರು ಮನೆ ಕೆಲಸ ಮಾತ್ರ ಮಾಡುತ್ತಾರೆ. ನೀನು ಎಷ್ಟೇ ಓದಿದರೂ ಏನು ಪ್ರಯೋಜನ? ಅಡುಗೆ ಮನೆ ಮತ್ತು ಮನೆ ಕೆಲಸವನ್ನು ಮಾತ್ರ ನೋಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದರು. ಇನ್ನು ಅಜಯ್ನ ಕಿರಿಯ ಸಹೋದರ ಮತ್ತು ಸಹೋದರಿ ಕೂಡ ನೇಹಾಳನ್ನು ಕೀಟಲೆ ಮಾಡುತ್ತಿದ್ದರು. ಅತ್ತಿಗೆ, ಏನು ನೀವು ಚೆನ್ನಾಗಿ ಓದಿ ಕಲೆಕ್ಟರ್ ಆಗುತ್ತೀರಾ? ಈ ಹಳ್ಳಿಗಳಲ್ಲಿ ಇದು ಸಾಧ್ಯವಿಲ್ಲ ಎಂದು ಕೀಟಲೆ ಮಾಡುತ್ತಿದ್ದರು. ಮತ್ತೊಂದೆಡೆ ಅಜಯ್ ಬೆಳಗ್ಗೆ 8 ಗಂಟೆಗೆ ಕಚೇರಿಗೆ ಹೋಗಿ ಸಂಜೆ 7 ಗಂಟೆಗೆ ಹಿಂತಿರುಗುತ್ತಿದ್ದನು. ಏಕೆಂದರೆ ಅವನ ಕೆಲಸ ಶಿವಪುರಿ ಎಂಬ ಸ್ಥಳದಲ್ಲಿದೆ. ಇದರಿಂದ ಆತ ಪ್ರತಿದಿನ ಹಳ್ಳಿಯಿಂದ ಬಸ್ನಲ್ಲಿ ಪ್ರಯಾಣಿಸಬೇಕಾಗಿತ್ತು. ಇದರಿಂದಾಗಿ ಅಜಯ್ ಕಚೇರಿಗೆ ಹೋಗಿ ಹಿಂತಿರುಗುವವರೆಗೂ ನೇಹಾ ದಿನವಿಡೀ ತನ್ನ ಅತ್ತೆ ಮಾವಂದಿರಿಂದ ಸಾಕಷ್ಟು ಟೀಕೆ ಮತ್ತು ಒತ್ತಡವನ್ನು ಎದುರಿಸುತ್ತಿದ್ದಳು. ಮನೆ ಕೆಲಸಗಳನ್ನು ಮುಗಿಸಿದ ನಂತರ ತಡರಾತ್ರಿಯವರೆಗೂ ಅವಳು ತುಂಬಾ ಶ್ರದ್ಧೆಯಿಂದ ಓದುತ್ತಿದ್ದಳು. ಆದರೆ ಅತ್ತೆ ಮಾವನ ಮನೆಯ ವಾತಾವರಣವು ಅವಳ
ಅವಳನ್ನು ಮಾನಸಿಕವಾಗಿ ತೊಂದರೆಗೊಳಿಸುತ್ತಿತ್ತು. ಇದರಿಂದಾಗಿ ಆಕೆ ತನ್ನ ಸಮಸ್ಯೆಗಳನ್ನು ಅಜಯ್ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಆದರೆ ತನ್ನ ಹೆತ್ತವರು ಮತ್ತು ಹೆಂಡತಿಯ ನಡುವೆ ಸಿಲುಕಿಕೊಂಡಿದ್ದ ಅಜಯ್ ಗೊಂದಲಕ್ಕೊಳಗಾಗುತ್ತಿದ್ದನು. ಅಜಯ್ ನೇಹಾ ಜೊತೆ ಮಾತಾಡುತ್ತಾ, ನೇಹಾ, ಸ್ವಲ್ಪ ತಾಳ್ಮೆಯಿಂದಿರು. ನನ್ನ ಹೆತ್ತವರು ಹಿಂದಿನ ಕಾಲದ ಜನರು, ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಈ ಪರಿಸ್ಥಿತಿಗಳು ಸುಧಾರಿಸುವ ಬದಲು ಇನ್ನಷ್ಟು ಹದಗೆಡುತ್ತಿತ್ತು. ಇದು ನೇಹಾಗೆ ತುಂಬಾ ಕಷ್ಟವಾಗುತ್ತಿತ್ತು. ಅವಳು ಸುಶಿಕ್ಷಿತ ಮತ್ತು ಮಹತ್ವಾಕಾಂಕ್ಷೆಯ ಹುಡುಗಿ. ಅವಳ ಕನಸುಗಳು ದೊಡ್ಡದಾಗಿದ್ದವು. ಆದರೆ ಅವಳ ಅತ್ತೆ ಮಾವಂದಿರ ಒತ್ತಡ ಮತ್ತು ಮೂದಲಿಕೆಗಳು ಅವಳನ್ನು ಪ್ರತಿದಿನ ದುಃಖಿತಳನ್ನಾಗಿ ಮಾಡುತ್ತಿತ್ತು. ರಾತ್ರಿಯಲ್ಲಿ ಪುಸ್ತಕಗಳನ್ನು ತನ್ನ ಮುಂದಿಟ್ಟುಕೊಂಡು ಅಧ್ಯಯನ ಮಾಡಲು ಕುಳಿತಾಗ ಮೂದಲಿಕೆಗಳ ಪ್ರತಿಧ್ವನಿ ಅವಳ ಮನಸ್ಸನ್ನು ಅಶಾಂತಗೊಳಿಸುತ್ತಿತ್ತು. ಇದರೊಂದಿಗೆ ನಾನು ನನ್ನ ಕನಸುಗಳನ್ನು ಇಂತಹ ಅಶಾಂತ ವಾತಾವರಣದಲ್ಲಿ ನನಸಾಗಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿದಳು. ಆದ್ದರಿಂದ ನಾನು ಏನಾದರೂ ಮಾಡಬೇಕೆಂದು ಆಲೋಚಿಸಿದಳು. ಅದರಂತೆ ಒಂದು ರಾತ್ರಿ ಅಜಯ್ ಮನೆಗೆ ತಡವಾಗಿ ಬಂದಾಗ ನೇಹಾ ಅವನ ಜೊತೆ ಗಂಭೀರವಾಗಿ ಮಾತಾಡಿದಳು. ಅಜಯ್, ಈ ವಾತಾವರಣದಲ್ಲಿ ನಾನು ನನ್ನ ಅಧ್ಯಯನ ಮುಂದುವರೆಸಲು ಸಾಧ್ಯವಿಲ್ಲ. ನಾನು ನಿನ್ನ ಜೊತೆ ಇರಲು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ, ಆದರೆ ಕುಟುಂಬದವರ ಮೂದಲಿಕೆಯನ್ನು ನಾನು ಸಹಿಸಲಾರೆ. ನನ್ನ ಅಧ್ಯಯನ ಮತ್ತು ನನ್ನ ಕನಸುಗಳನ್ನು ನಾನು ತ್ಯಜಿಸಲಾರೆ. ಈ ವಿಷಯದಲ್ಲಿ ನೀನು ನನಗೆ ಬೆಂಬಲ ನೀಡದಿದ್ದರೆ ನಾವು ಬೇರೆಯಾಗುವುದು ಒಳ್ಳೆಯದು ಎಂದಳು. ಇದಕ್ಕೆ ಅಜಯ್ ಅವಳನ್ನು ಮನವೊಲಿಸಲು ತುಂಬಾ ಪ್ರಯತ್ನಿಸಿದನು. ನೇಹಾ, ನಿನ್ನ ಅಧ್ಯಯನಕ್ಕೆ ನನ್ನ ಯಾವುದೇ ರೀತಿಯ ವಿರೋಧವಿಲ್ಲ, ಆದರೆ ನನ್ನ ಹೆತ್ತವರನ್ನು ಮನವೊಲಿಸುವುದು ನನಗೆ ಕಷ್ಟವಾಗುತ್ತಿದೆ. ಆದ್ದರಿಂದ ನನಗೆ ಸ್ವಲ್ಪ ಸಮಯ ಕೊಡು, ಎಲ್ಲವೂ ಇತ್ಯರ್ಥವಾಗುತ್ತದೆ ಎಂದು ಹೇಳಿದನು. ಆದರೆ ನೇಹಾ ಈಗಾಗಲೇ ತಾಳ್ಮೆ ಕಳೆದುಕೊಂಡಿದ್ದಳು. ಇದರೊಂದಿಗೆ ಅವಳು ಅಜಯ್ಗೆ ಪ್ರತ್ಯುತ್ತರ ನೀಡಿದಳು. ಕೊನೆಗೆ ಅವರು ವಿಚ್ಛೇದನ ಪಡೆಯಲು ನಿರ್ಧರಿಸಿದರು. ಹಾಗಾಗಿ ನೇಹಾ ತನ್ನ ಹೆತ್ತವರ ಬಳಿಗೆ ಹೋದಳು. ಅಜಯ್ ನ್ಯಾಯಾಲಯದ ಮೂಲಕ ನೇಹಾಗೆ ವಿಚ್ಛೇದನ ನೋಟಿಸ್ ಕಳುಹಿಸಿದನು. ಆದರೆ ನೇಹಾ ಅದಕ್ಕೆ ಸಹಿ ಹಾಕಲು ನಿರಾಕರಿಸಿದಳು. ಅವಳು ತನ್ನ ಗುರಿಯನ್ನು ಸಾಧಿಸುವವರೆಗೂ ನಾನು ಈ ಪತ್ರಿಕೆಗಳಿಗೆ ಸಹಿ ಹಾಕುವುದಿಲ್ಲ ಎಂದು ತನ್ನ ಹೆತ್ತವರಿಗೆ ಹೇಳಿದಳು. ನಂತರ ನೇಹಾ ಭೋಪಾಲ್ಗೆ ಮರಳಿದಳು ಮತ್ತು UPSC ತಯಾರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಳು. ನೇಹಾ ಬೆಳಗಿನ ಜಾವದವರೆಗೂ ಕಷ್ಟಪಟ್ಟು ಅಧ್ಯಯನ ಮಾಡಿದಳು. ಕೋಚಿಂಗ್ ಸೆಂಟರ್ನಲ್ಲಿ ತರಗತಿಗಳಿಗೂ ಹಾಜರಾದಳು. ತನ್ನ ಕನಸನ್ನು ನನಸಾಗಿಸಲು ನಿರಂತರ ಪ್ರಯತ್ನಗಳನ್ನು ಮಾಡಿದಳು. ಅವಳು ತನ್ನ ಗುರಿ ಸಾಧಿಸಲು ತುಂಬಾ ಶ್ರಮಿಸಿದಳು. 2 ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ನಂತರ ನೇಹಾ UPSC ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಕಲೆಕ್ಟರ್ ಆದಳು. ಮೊದಲ ಪೋಸ್ಟಿಂಗ್ ಶಿವಪುರ್ನಲ್ಲಿ ಆಯಿತು. ಅಜಯ್ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದ ಅದೇ ಸರ್ಕಾರಿ ಕಚೇರಿಯಲ್ಲಿ ಪೋಸ್ಟಿಂಗ್ ಬಂದಿತು. ನೇಹಾ ಸರ್ಕಾರಿ ಕಾರಿನಲ್ಲಿ ಕಲೆಕ್ಟರ್ ಆಗಿ ಬಂದಾಗ ಕಾರಿನ ಮೇಲೆ ಕಲೆಕ್ಟರ್ ಎಂಬ ಪದ ಬರೆಯಲಾಗಿತ್ತು. ಚಾಲಕ ಕಚೇರಿಯ ಮುಂದೆ ಕಾರನ್ನು ನಿಲ್ಲಿಸಿದನು ಮತ್ತು 2 ಭದ್ರತಾ ಸಿಬ್ಬಂದಿ ಹಿಂದೆ ಇದ್ದರು. ಅವಳು ಕಚೇರಿ ತಲುಪಿದಾಗ ಕಚೇರಿ ಸಿಬ್ಬಂದಿ ಅವಳನ್ನು ಹೂವಿನ ಹೂಗುಚ್ಛಗಳೊಂದಿಗೆ ಸ್ವಾಗತಿಸಲು ಬಂದರು. ಅಜಯ್ ಕೂಡ ಅವರಲ್ಲಿ ಒಬ್ಬನಾಗಿದ್ದನು. ಅಜಯ್ ನೇಹಾಳನ್ನು ನೋಡಿ ತಲೆ ತಗ್ಗಿಸಿದನು. ನೇಹಾ ಕೂಡ ಅವನನ್ನು ಗಮನಿಸಿದಳು. ಆದರೆ ಏನೂ ಹೇಳದೆ ಆಕೆ ಹೂವಿನ ಹೂಗುಚ್ಛಗಳನ್ನು ತೆಗೆದುಕೊಂಡು ತನ್ನ ಕ್ಯಾಬಿನ್ಗೆ ಹೋದಳು. ತನ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದ ನೇಹಾ ಕ್ಯಾಬಿನ್ನ ಗ್ಲಾಸ್ ಒಳಗಿಂದ ಅಜಯ್ನತ್ತ ನೋಡಿದಳು. ಅವಳ ಮನಸ್ಸಲ್ಲಿ ಆಲೋಚನೆಗಳ ಬಿರುಗಾಳಿ ಬೀಸಿತು. 2 ವರ್ಷಗಳ ಹಿಂದೆ ಇವರು ನನ್ನ ಪತಿ, ಆದರೆ ಈಗ ನಾನು ಅವರಿಗಿಂತ ಉನ್ನತ ಅಧಿಕಾರಿಯಾಗಿದ್ದೇನೆ. ಪರಿಸ್ಥಿತಿಗಳು ಹೇಗೆ ಬದಲಾಗಿವೆ ಎಂದು ಆಶ್ಚರ್ಯಪಟ್ಟಳು ನೇಹಾ. ನಂತರ ನೇಹಾ ತನ್ನ ಸಹಾಯಕ ರವಿಗೆ ಕರೆ ಮಾಡಿ ಅಜಯ್ನ ಮನೆಗೆ ಹೋಗಿ ಅವನು ಈಗ ಹೇಗಿದ್ದಾನೆಂದು ತಿಳಿದುಕೊಳ್ಳಲು ಹೇಳಿದಳು. ಅದರಂತೆ ರವಿ ಅಜಯ್ನ ಮನೆಗೆ ಹೋದಾಗ ಅವನು ಈಗ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಾನೆಂದು ಕಂಡುಕೊಂಡನು. ಅವನ ಹೆತ್ತವರು ಮತ್ತು ಒಡ ಹುಟ್ಟಿದವರು ಅವನೊಂದಿಗೆ ಇಲ್ಲ ಎಂದು ತಿಳಿದ ನಂತರ ರವಿ ಈ ಮಾಹಿತಿಯನ್ನು ನೇಹಾಗೆ ತಿಳಿಸಿದನು. ಇದರಿಂದ ನೇಹಾ ಆಶ್ಚರ್ಯಚಕಿತಳಾದಳು. ಹಾಗಾದರೆ ಅಜಯ್ ನಿಜವಾಗಿಯೂ ಮರುಮದುವೆಯಾಗಲಿಲ್ಲವೇ? ಅವರು ಇನ್ನು ಏಕೆ ಒಂಟಿಯಾಗಿದ್ದಾರೆ ಎಂದು ಯೋಚಿಸುತ್ತಾ ಮನೆಗೆ ಹೋದಳು. ಆದರೆ ಅದೇ ಕಚೇರಿಯಲ್ಲಿ ಸಂಜಯ್ ಎಂಬ ಮಾಜಿ ಉದ್ಯೋಗಿ ಇದ್ದನು. ಅವನು ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗಿದ್ದನು. ಬಡವರಿಂದ ಭೂಮಿಯನ್ನು ಕಸಿದುಕೊಂಡು ನಕಲಿ ಟೆಂಡರ್ಗಳನ್ನು ರವಾನಿಸುತ್ತಿದ್ದನು ಮತ್ತು ಅದರಿಂದ ಅಪಾರ ಮೊತ್ತದ ಹಣವನ್ನು ಸಂಗ್ರಹಿಸುತ್ತಿದ್ದನು. ಈ ಸರಣಿಯು ಕಳೆದ 7-8 ವರ್ಷಗಳಿಂದ ನಡೆಯುತ್ತಿತ್ತು. ಹಿಂದಿನ ಅಧಿಕಾರಿಗಳು ಸಂಜಯ್ ಜೊತೆ ಷೇರುಗಳನ್ನು ಹಂಚಿಕೊಂಡಿದ್ದರು. ಆದ್ದರಿಂದ ಯಾರೂ ಕೂಡ ಅವನನ್ನು ವಿರೋಧಿಸಿರಲಿಲ್ಲ. ಆದರೆ ನೇಹಾ ಅದಕ್ಕೆ ವಿಭಿನ್ನವಾಗಿದ್ದಳು. ಅವಳು ಬಂದ ತಕ್ಷಣ ಸಂಜಯ್ ಮಾಡುವ ಪ್ರತಿಯೊಂದು ತಪ್ಪುಗಳನ್ನು ನಿಲ್ಲಿಸಿದಳು. ಅವಳು ಪ್ರತಿಯೊಂದು ದಾಖಲೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಲು ಪ್ರಾರಂಭಿಸಿದಳು. ಅಲ್ಲದೆ ನೇಹಾಳ ಅನುಮತಿ ಇಲ್ಲದೆ ಯಾವುದೇ ಕೆಲಸ ಮಾಡಲು ಬಿಡಲಿಲ್ಲ.
ಇದರೊಂದಿಗೆ ಸಂಜಯ್ನ ವ್ಯವಹಾರ ಕುಸಿಯಲು ಪ್ರಾರಂಭಿಸಿತು. ಸಂಜಯ್ ನೇಹಾ ಮೇಲೆ ಕೋಪಗೊಂಡನು ಮತ್ತು ಅವಳನ್ನು ಕೀಳಾಗಿ ಕಾಣುವಂತೆ ಕಚೇರಿ ಸಿಬ್ಬಂದಿಯ ಮುಂದೆ ಅವಳ ಬಗ್ಗೆ ಕೆಟ್ಟ ಪ್ರಚಾರವನ್ನು ಹರಡಲು ಪ್ರಾರಂಭಿಸಿದನು. ಒಂದು ದಿನ ಸಂಜಯ್ ನೇಹಾ ಬಗ್ಗೆ ಅವಮಾನಕರ ಕಮೆಂಟ್ಗಳನ್ನು ಮಾಡಿದನು. ಆಗ ಹತ್ತಿರದಲ್ಲಿ ನಿಂತಿದ್ದ ಅಜಯ್ ಈ ಮಾತುಗಳನ್ನು ಕೇಳಿ ಕೋಪಗೊಂಡನು. ಅದೇ ಕೋಪದಿಂದಲೇ ಅಜಯ್ ಸಂಜಯ್ನನ್ನು ತಳ್ಳಿ, ನೀವು ಮತ್ತೆ ನೇಹಾ ಮೇಡಮ್ ಬಗ್ಗೆ ಏನಾದರೂ ತಪ್ಪು ಮಾತಾಡಿದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದನು. ಈ ಘಟನೆಯನ್ನು ನೋಡಿ ಇದ್ದಕ್ಕಿದ್ದಂತೆ ಕಚೇರಿಯಲ್ಲಿ ಮೌನ ಆವರಿಸಿತು. ಕಚೇರಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಉದ್ಯೋಗಿಗಳು ಪಿಸುಗುಟ್ಟಲು ಪ್ರಾರಂಭಿಸಿದರು. ಅದೇನೆಂದರೆ, ಈ ಅಜಯ್ ನೇಹಾಗೋಸ್ಕರ ಸಂಜಯ್ ಮೇಲೆ ಏಕೆ ಕೋಪಗೊಂಡಿದ್ದಾನೆ? ಅವರಿಬ್ಬರ ನಡುವೆ ಏನಾದರೂ ಹಳೆಯ ಸಂಬಂಧವಿರಬಹುದಾ ಎಂದು ಅವರು ಪಿಸುಗುಟ್ಟುತ್ತಿದ್ದರು. ಈ ವಿಷಯ ನೇಹಾಗೆ ತಿಳಿದಾಗ ನೇಹಾ ಅಜಯ್ನನ್ನು ತನ್ನ ಕ್ಯಾಬಿನ್ಗೆ ಕರೆದಳು. ನೇಹಾ ತುಂಬಾ ಕೋಪಗೊಂಡಿದ್ದಳು. ಅಜಯ್, ನೀನು ಸಂಜಯ್ಗೆ ಏಕೆ ಹೊಡೆದೆ? ನೀನು ಮಾಡಿದ ಈ ತಪ್ಪಿನಿಂದಾಗಿ ಈಗ ಕಚೇರಿಯಲ್ಲಿ ವಿವಿಧ ವಿಷಯಗಳನ್ನು ಮಾತಾಡುತ್ತಿದ್ದಾರೆ. ಜನರು ನಮ್ಮ ಬಗ್ಗೆ ತಪ್ಪಾಗಿ ಯೋಚಿಸುತ್ತಿದ್ದಾರೆ ಎಂದು ನೇಹಾ ಜೋರಾಗಿ ಕೂಗಾಡಿದಳು. ಆದರೆ ಅಜಯ್ ಒಂದೇ ಒಂದು ಮಾತನ್ನು ಹೇಳದೆ ಮೌನವಾಗಿದ್ದನು. ನೇಹಾ ಪದೇ ಪದೇ ಅವನನ್ನು ಪೀಡಿಸಿದ ನಂತರ ಅವನು ಹೀಗೆ ಹೇಳಿದನು, ನೋಡು ನೇಹಾ, ನೀನು ನನ್ನ ಜೀವನದಿಂದ ಹೊರಟು ಹೋದೆ, ಆದರೆ ನಾನು ಮತ್ತು ನನ್ನ ಮನಸ್ಸು ನಿನ್ನಿಂದ ದೂರವಾಗಿಲ್ಲ. ನೀನು ನನ್ನ ಹೃದಯದಲ್ಲಿದ್ದೀಯ. ನಾನೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ಯಾರಾದರೂ ಸರಿ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನಾನು ಸಹಿಸಲಾರೆ. ಅದಕ್ಕಾಗಿಯೇ ನಾನು ಸಂಜಯ್ನನ್ನು ತಳ್ಳಿದೆ ಎಂದು ಹೇಳುತ್ತಾ, ಒಂದು ವೇಳೆ ನಾನು ಮಾಡಿದ್ದು ತಪ್ಪು ಎಂದೆನಿಸಿದರೆ, ಅದು ನಿಮಗೆ ಇಷ್ಟವಾಗದಿದ್ದರೆ ನನ್ನನ್ನು ನನ್ನ ಕೆಲಸದಿಂದ ವಜಾ ಮಾಡಿ ಎಂದು ಹೇಳಿ ಅಜಯ್ ಅಲ್ಲಿಂದ ಹೊರಟು ಹೋದನು. ಅಜಯ್ನ ಮಾತುಗಳನ್ನು ಕೇಳಿ ನೇಹಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅದಕ್ಕಾಗಿಯೇ ನೇಹಾ ಆಲೋಚನೆಯಲ್ಲಿ ಬಿದ್ದಳು. ಒಂದು ವೇಳೆ ಡಿವೋರ್ಸ್ ಸಮಯದಲ್ಲಿ ಅಜಯ್ ಹೀಗೆ ಹೇಳಿದ್ದರೆ ಬಹುಶಃ ನಾವು ಬೇರೆಯಾಗುತ್ತಿರಲಿಲ್ಲ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸಿದಳು. ಮರುದಿನ ನಗರಕ್ಕೆ ಕ್ಯಾಬಿನೆಟ್ ಸಚಿವರು ಬರುತ್ತಿದ್ದಾರೆ ಎಂದು, ಅದಕ್ಕಾಗಿ ವ್ಯವಸ್ಥೆಗಳನ್ನು ಮಾಡಬೇಕೆಂದು ರವಿ ನೇಹಾಗೆ ಹೇಳಿದನು. ಆದ್ದರಿಂದ ನೇಹಾ ಸ್ವತಃ ಎಲ್ಲಾ ವ್ಯವಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡಿದರು. ಬೀದಿಗಳನ್ನು ಸ್ವಚ್ಛಗೊಳಿಸುವುದು, ಭದ್ರತಾ ವ್ಯವಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸ್ವಾಗತಕ್ಕಾಗಿ ತಯಾರಿ ಮಾಡುವುದು ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ನೇಹಾ ಮಾಡಿದರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಕೆ ತುಂಬಾ ಕಾರ್ಯನಿರತಳಾಗಿದ್ದಳು. ಆಕೆ ಕಚೇರಿಗೆ ಹಿಂತಿರುಗಿದ ನಂತರ ಅಜಯ್ ಬಗ್ಗೆ ತಿಳಿದುಕೊಂಡಳು. ಅಜಯ್ ಇಂದು ಕಚೇರಿಗೆ ಬಂದಿಲ್ಲ ಎಂದು ರವಿ ಹೇಳಿದನು. ಆಗ ನೇಹಾ ತಕ್ಷಣ ಅಜಯ್ ಎಲ್ಲಿದ್ದಾನೆಂದು ಹುಡುಕಲು ರವಿಗೆ ಹೇಳಿದಳು. ಇದರಿಂದ ರವಿ ಕೂಡಲೇ ಅಜಯ್ ಮನೆಗೆ ಹೋದನು. ಆದರೆ ಅಜಯ್ ಅಲ್ಲಿ ಕಾಣಲಿಲ್ಲ. ಆಗ ರವಿ ನೆರೆಹೊರೆಯವರ ಬಳಿಗೆ ಹೋಗಿ ಅಜಯ್ ಬಗ್ಗೆ ಕೇಳಿದನು. ಅಜಯ್ ಮೇಲೆ ಕೆಲವು ಅಪರಿಚಿತ ವ್ಯಕ್ತಿಗಳು ಹಲ್ಲೆ ನಡೆಸಿದ್ದಾರೆ, ಆದ್ದರಿಂದ ಅವರನ್ನು ಈಗ ನಗರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ನೆರೆಹೊರೆಯವರು ಹೇಳಿದರು. ಈ ವಿಷಯವನ್ನು ರವಿ ನೇಹಾಗೆ ತಿಳಿಸಿದನು. ಇನ್ನು ಈ ಸುದ್ದಿಯನ್ನು ಕೇಳಿದ ನೇಹಾಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವಳು ತಕ್ಷಣ ತನ್ನ ಚಾಲಕನಿಗೆ ಕರೆ ಮಾಡಿ ರಾತ್ರಿ 8 ಗಂಟೆಗೆ ಆಸ್ಪತ್ರೆಗೆ ತಲುಪಿದಳು. ಅಲ್ಲಿ ಅಜಯ್ ರಕ್ತಸಿಕ್ತವಾಗಿ ಐಸಿಯುನಲ್ಲಿ ಹಾಸಿಗೆಯ ಮೇಲೆ ಮಲಗಿರುವುದು ಕಂಡುಬಂದಿತು. ಅದನ್ನು ನೋಡಿ ನೇಹಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವಳು ಐಸಿಯು ಹೊರಗಿನ ಬೆಂಚಿನ ಮೇಲೆ ಕುಳಿತು ರಾತ್ರಿ ಇಡೀ ಅಜಯ್ ಬೇಗ ಗುಣಮುಖವಾಗಲಿ ಎಂದು ಪ್ರಾರ್ಥಿಸಿದಳು. ಮರುದಿನ ಬೆಳಗ್ಗೆ ರವಿ ಕರೆ ಮಾಡಿ ಕ್ಯಾಬಿನೆಟ್ ಸಚಿವರ ಭೇಟಿಯಿಂದಾಗಿ ನೇಹಾ ಕಚೇರಿಯಲ್ಲಿರುವುದು ಬಹಳ ಮುಖ್ಯ ಎಂದು ನೆನಪಿಸಿದರು. ಆದರೆ ನೇಹಾ ಅದಕ್ಕೆ ಒಪ್ಪಲಿಲ್ಲ. ನಾನು ಅಜಯ್ ಜೊತೆ ಇಲ್ಲೇ ಇರುತ್ತೇನೆ, ನನಗೆ ಇದೇ ಮುಖ್ಯ ಎಂದು ದೃಢವಾಗಿ ಉತ್ತರಿಸಿದಳು. ಈಗ ಅಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ನೀನೇ ನೋಡಿಕೊಳ್ಳಬೇಕು ಎಂದು ನೇಹಾ ರವಿಗೆ ಹೇಳಿದಳು. ಇದರಿಂದ ನೇಹಾ ಕೆಲವು ಪ್ರಮುಖ ಕೆಲಸದಲ್ಲಿ ನಿರತಳಾಗಿದ್ದಾರೆ ಎಂದು ರವಿ ಸಚಿವರಿಗೆ ತಿಳಿಸಿದರು. ಸಚಿವರು ತುಂಬಾ ಕೋಪಗೊಂಡು ಹಿರಿಯ ಅಧಿಕಾರಿಯಾಗಿ ಇಲ್ಲಿ ಅವರು ಹಾಜರಿರುವುದು ಬಹಳ ಮುಖ್ಯ, ಇದು ಬಹುದೊಡ್ಡ ನಿರ್ಲಕ್ಷ್ಯ ಎಂದು ಹೇಳಿದರು. ಆದರೆ ನೇಹಾ ಮಾತ್ರ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದಳು. ಅಷ್ಟರಲ್ಲಿ ಸಂಜೆ ವೇಳೆಗೆ ಅಜಯ್ ಸ್ಥಿತಿ ಸ್ಥಿರವಾಗಿದೆ, ಅವರನ್ನು ಭೇಟಿಯಾಗಬಹುದು ಎಂದು ವೈದ್ಯರು ಹೇಳಿದರು. ತಕ್ಷಣ ನೇಹಾ ಅಜಯ್ ಬಳಿ ಹೋದಳು. ಆತನನ್ನು ಆ ಸ್ಥಿತಿಯಲ್ಲಿ ನೋಡಿ ಭಾವುಕಳಾದಳು ನೇಹಾ. ಆನಂತರ ರವಿಗೆ ಕರೆ ಮಾಡಿ, ರವಿ, ನಾನು ನನ್ನ ಕುಟುಂಬವನ್ನು ಕೆಲಸಕ್ಕಿಂತ ಹೆಚ್ಚಾಗಿ ಪರಿಗಣಿಸುತ್ತೇನೆ. ಹಾಗಾಗಿ ಸಚಿವರು ನನ್ನ ಮೇಲೆ ಕೋಪಗೊಂಡಿದ್ದರೆ ಅದು ಇರಲಿ, ನನಗೆ ಎಲ್ಲಕ್ಕಿಂತಲೂ ಅಜಯ್ನ ಜೀವ ಮುಖ್ಯ ಎಂದು ಹೇಳಿದಳು. ನಂತರ ಆಕೆ ವೈದ್ಯರಿಗೆ ಅಜಯ್ನನ್ನು ಸಂಪೂರ್ಣ ಆರೈಕೆಯಲ್ಲಿ ನೋಡಿಕೊಳ್ಳಲು ಹೇಳಿ ಮನೆಗೆ ಹೋದಳು. ಇನ್ನು 2-3 ದಿನಗಳ ಬಳಿಕ ಅಜಯ್ ಮನೆಗೆ ಹೋದ ನಂತರ ಆಫೀಸಲ್ಲಿ ಕೆಲಸ ಕಡಿಮೆ ಇದ್ದಾಗ ನೇಹಾ ಅಜಯ್ನನ್ನು ನೋಡಲು ಹೋದಳು. ಅಲ್ಲಿ ಅವಳು ಒಂದು ಸಣ್ಣ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಒಬ್ಬಂಟಿಯಾಗಿ ಮಲಗಿದ್ದ ಅಜಯ್ನನ್ನು ನೋಡಿದಳು. ಅಜಯ್ನ ದೇಹದ ಸುತ್ತಲೂ ಕೆಲವು ಬ್ಯಾಂಡೇಜ್ಗಳು ಸುತ್ತಿದ್ದವು. ಹತ್ತಿರದ ಮೇಜಿನ ಮೇಲೆ ಕೆಲವು ಔಷಧಿಗಳು ಮತ್ತು ಅಜಯ್ ಮತ್ತು ನೇಹಾಳ ಫೋಟೋ ಇತ್ತು. ಇದನ್ನೆಲ್ಲ ನೋಡುತ್ತಾ ನೇಹಾಳ ಕಣ್ಣುಗಳು ತುಂಬಿಕೊಂಡವು.
ಒಳಗೆ ಹೋದ ನೇಹ ಅಜಯ್ನ ಪಕ್ಕದಲ್ಲಿ ಕುಳಿತು, ಅಜಯ್, ಈ ಅಪಘಾತ ಹೇಗೆ ಸಂಭವಿಸಿತು? ನೀವು ಏಕೆ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೀರಾ? ನಿನ್ನ ಹೆತ್ತವರು ಮತ್ತು ಒಡ ಹುಟ್ಟಿದವರು ಎಲ್ಲಿದ್ದಾರೆ ಎಂದು ಕೇಳಿದಳು. ಆಗ ಅಜಯ್ ದುಃಖದಿಂದ ಈ ರೀತಿ ಹೇಳಿದನು, ನೇಹ, ನೀನು ಹೋದ ನಂತರ ನಾನು ಮತ್ತೆ ಮದುವೆಯಾಗಲಿಲ್ಲ. ನನ್ನ ಹೆತ್ತವರು ಈಗ ಹಳ್ಳಿಯ ಬೇರೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಡಿವೋರ್ಸ್ ನಂತರ ನಾನು ಅವರಿಗೆ ತೊಂದರೆ ನೀಡಲು ಬಯಸಲಿಲ್ಲ. ಅದಕ್ಕಾಗಿಯೇ ನಾನು ಶಾಂತಿಯುತವಾಗಿ ಬದುಕಲು ಒಂಟಿಯಾಗಿ ವಾಸಿಸಲು ಪ್ರಾರಂಭಿಸಿದೆ ಎಂದು ಹೇಳಿ ಅವನು ನೇಹಾಳನ್ನು ಕುರಿತು, ನೇಹ, ನೀನು ಮತ್ತೊಂದು ಮದುವೆಯಾಗಲಿಲ್ಲವೇ ಎಂದು ಕೇಳಿದನು. ಇದಕ್ಕೆ ನೇಹ ತಲೆ ಅಲ್ಲಾಡಿಸಿ, ಇಲ್ಲ ಅಜಯ್, ನಾನೂ ಕೂಡ ಮರುಮದುವೆಯಾಗಿಲ್ಲ ಎಂದು ತನ್ನ ಮನಸ್ಸಿನಲ್ಲಿದ್ದ ಭಾವನೆಗಳನ್ನು ಸಂಪೂರ್ಣವಾಗಿ ವಿವರಿಸಿದಳು. ನಾನು ನಿಮ್ಮಿಂದ ಡಿವೋರ್ಸ್ ಬಯಸಲಿಲ್ಲ. ನಾನು ನಿಮ್ಮ ಜೊತೆಯೇ ಇದ್ದು ಅಧ್ಯಯನ ಮಾಡಲು ಬಯಸಿದ್ದೆ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ಆದರೆ ನಿಮ್ಮ ಕುಟುಂಬದವರ ವರ್ತನೆಗಳನ್ನು ನಾನು ಸಹಿಸಲಾಗಲಿಲ್ಲ. ಅಲ್ಲಿನ ವಾತಾವರಣ ನನ್ನ ಅಧ್ಯಯನಕ್ಕೆ ಸೂಕ್ತವೆನಿಸಲಿಲ್ಲ. ನಾನು ನೀವು ಕೊಟ್ಟಂತಹ ಡಿವೋರ್ಸ್ ಪತ್ರಗಳಿಗೆ ಸಹಿ ಹಾಕಲಿಲ್ಲ. ನನ್ನ ಹೆತ್ತವರು ಮತ್ತೆ ಮದುವೆಯಾಗುವಂತೆ ನನ್ನ ಮೇಲೆ ಒತ್ತಡ ಹೇರಿದರು. ಆದರೆ ನಾನು ನಿರಾಕರಿಸಿದೆ. ನಾನು ಕಲೆಕ್ಟರ್ ಆದ ಬಳಿಕ ನಿಮ್ಮನ್ನು ಭೇಟಿಯಾಗಲು ಬಯಸಿದ್ದೆ. ನನ್ನ ಸಂಪೂರ್ಣ ಜೀವನ ನಿಮ್ಮ ಜೊತೆ ಕಳೆಯಬೇಕೆಂಬುದೇ ನನ್ನ ಆಸೆ ಎಂದು ನೇಹ ತುಂಬಾ ಪ್ರೀತಿಯಿಂದ ಹೇಳಿದಳು. ನೇಹಾಳ ಮಾತುಗಳಿಗೆ ಅಜಯ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅಜಯ್ ಮಾತಾಡುತ್ತಾ, ನೇಹ, ನಾನೂ ಕೂಡ ನಿನ್ನ ಅಧ್ಯಯನಕ್ಕೆ ವಿರುದ್ಧವಾಗಿಲ್ಲ. ಆದರೆ ನಾನು ನಿನ್ನ ಮತ್ತು ನನ್ನ ಹೆತ್ತವರ ನಡುವೆ ಸಿಲುಕಿಕೊಂಡಿದ್ದೇನೆ. ನನ್ನ ಕುಟುಂಬವು ಪ್ರತಿದಿನ ನಿನ್ನ ವಿರುದ್ಧ ಮಾಡುವ ಆರೋಪಗಳನ್ನು ನೀನು ಎದುರಿಸಬೇಕೆಂದು ನಾನು ಬಯಸಲಿಲ್ಲ. ಆದ್ದರಿಂದಲೇ ನೀನು ಸಂತೋಷದಿಂದ ನಿನ್ನ ಅಧ್ಯಯನವನ್ನು ಮುಂದುವರಿಸಬೇಕೆಂದು ನಿನಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿದೆ ಎಂದು ಹೇಳಿದನು. ಈ ಘಟನೆಯ ನಂತರ ಇಬ್ಬರ ಕಣ್ಣಲ್ಲಿ ನೀರು ತುಂಬಿತು. ಅವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದರು. ನಂತರ ನೇಹ ತನ್ನ ಸಹಾಯಕ ರವಿ ಮತ್ತು ಚಾಲಕನನ್ನು ಮನೆಗೆ ಕಳುಹಿಸಿ ಆ ರಾತ್ರಿ ಅಜಯ್ ಜೊತೆ ಕಳೆದರು. ಇಬ್ಬರೂ ತಮ್ಮ ಹೃದಯಗಳನ್ನು ಹಂಚಿಕೊಂಡರು. ನಂತರ ನೇಹ ಮಾತಾಡುತ್ತಾ, ಅಜಯ್, ನಾನಿನ್ನೂ ನಿಮ್ಮನ್ನು ಮೊದಲಿನಂತೆಯೇ ತುಂಬಾ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಳು. ಅದಕ್ಕೆ ಅಜಯ್, ನೇಹ, ನಾನೂ ಕೂಡ ನಿನ್ನನ್ನು ಎಂದಿಗೂ ಮರೆತಿಲ್ಲ. ನೀನು ಯಾವಾಗಲೂ ನನ್ನ ಹೃದಯದಲ್ಲಿದ್ದೀಯಾ ಎಂದು ಉತ್ತರಿಸಿದನು. ಮರುದಿನ ಕಚೇರಿಯಲ್ಲಿ ರವಿ ನೇಹಾಳನ್ನು ಅನುಮಾನದಿಂದ ನೋಡಿದನು. ಅದನ್ನು ಗಮನಿಸಿದ ನೇಹ ರವಿಯನ್ನು ತನ್ನ ಕ್ಯಾಬಿನ್ಗೆ ಕರೆದು ನಡೆದ ಎಲ್ಲಾ ವಿಷಯವನ್ನು ಹೇಳಿದಳು. ಅಜಯ್ ನನ್ನ ಗಂಡ ಮತ್ತು ನಮಗೆ ಇನ್ನೂ ಡಿವೋರ್ಸ್ ಆಗಿಲ್ಲ, ಏಕೆಂದರೆ ನಾನು ಆ ಪತ್ರಿಕೆಗಳಿಗೆ ಸಹಿ ಹಾಕಿಲ್ಲ. ಕಚೇರಿಯಲ್ಲಿ ವದಂತಿಗಳು ಹರಡದಂತೆ ತಡೆಯಲು ನಾನು ಈ ವಿಷಯವನ್ನು ಮುಚ್ಚಿಟ್ಟಿದ್ದೇನೆ ಎಂದು ಹೇಳಿದಳು. ಇದಕ್ಕೆ ರವಿ ಅವಳಲ್ಲಿ ಕ್ಷಮೆಯಾಚಿಸಿದನು. ಅಜಯ್ ಮೇಲಿನ ದಾಳಿಯನ್ನು ಸಂಜಯ್ ಸಂಘಟಿಸಿದ್ದಾನೆ ಎಂದು ರವಿ ಹೇಳಿದನು. ಏಕೆಂದರೆ ಅಜಯ್ ಸಂಜಯ್ಗೆ ವಿರುದ್ಧವಾಗಿ ಮಾತಾಡಿದ್ದರಿಂದ ಸಂಜಯ್ ಆತನ ಮೇಲೆ ದಾಳಿ ನಡೆಸಿದ್ದಾನೆ ಎಂದು ರವಿ ವಿವರಿಸಿ ಹೇಳಿದನು. ಆನಂತರ ನೇಹ ತಕ್ಷಣ ಸಂಜಯ್ನನ್ನು ಅಮಾನತುಗೊಳಿಸಿ ಅವನ ವಿರುದ್ಧ ತನಿಖೆಯನ್ನು ಪ್ರಾರಂಭಿಸಿದಳು. ಆಕೆ ಸಂಜಯ್ನ ಅವಿನೀತಿಗಳಿಗೆ ಸಂಬಂಧಿಸಿದ ಆಧಾರಗಳನ್ನು ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸಿದಳು. ಕಾನೂನು ರೀತಿಯಲ್ಲಿ ಆತನನ್ನು ಕಚೇರಿಯಿಂದ ಹೊರಗಾಕಿದಳು. ಆನಂತರ ರವಿಯೊಂದಿಗೆ ಮಾತಾಡುತ್ತಾ, ರವಿ, ಅಜಯ್ ಮತ್ತು ನಾನು ಮತ್ತೆ ಒಟ್ಟಿಗೆ ಸೇರುತ್ತಿದ್ದೇವೆ. ಹಾಗಾಗಿ ನಾವು ಒಂದು ಸಮಾರಂಭವನ್ನು ಆಯೋಜಿಸಲು ಬಯಸುತ್ತೇವೆ. ಅದಕ್ಕೆ ನೀವೇ ಜವಾಬ್ದಾರರು ಎಂದು ಹೇಳಿದಳು. ಅದರಂತೆ ರವಿ ಸಮಾರಂಭಕ್ಕೆ ಉತ್ತಮ ಸಿದ್ಧತೆಗಳನ್ನು ಮಾಡಿಕೊಂಡರು. ನೇಹ ಮತ್ತು ಅಜಯ್ ಆ ಅದ್ದೂರಿ ಸಮಾರಂಭದಲ್ಲಿ ಮರುಮದುವೆಯಾದರು. ಆ ಮದುವೆಗೆ ಅಜಯ್ ಪೋಷಕರು ಸಹ ಹಾಜರಿದ್ದರು. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡರು ಮತ್ತು ನೇಹಾಗೆ ಕ್ಷಮೆಯಾಚಿಸಿದರು. ನೇಹ ಕೂಡ ಅವರನ್ನು ಕ್ಷಮಿಸಿ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಿದಳು. ಅಲ್ಲದೆ ಅಜಯ್ ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಕಚೇರಿಯಲ್ಲಿ ನೇಹಾಳಿಗೆ ಜೊತೆ ನಿಂತರು. ಅವರಿಬ್ಬರು ಒಟ್ಟಿಗೆ ತಮ್ಮ ಸಂಬಂಧವನ್ನು ಬಲಪಡಿಸಿಕೊಂಡಿದ್ದೇ ಅಲ್ಲದೆ ಕಚೇರಿಯಲ್ಲಿ ಭ್ರಷ್ಟಾಚಾರವನ್ನು ತೊಡೆದು ಹಾಕಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡರು. ನೇಹ ಬಡವರಿಗೆ ಸಹಾಯ ಮಾಡಲು ತನ್ನ ಸ್ಥಾನವನ್ನು ಬಳಸಿಕೊಂಡರು. ಆಕೆ ಸಂಜಯ್ ವಶಪಡಿಸಿಕೊಂಡಂತಹ ಬಡವರ ಭೂಮಿಯನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಿದಳು ಮತ್ತು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ಇನ್ನು ಅಜಯ್ ಕೂಡ ಕಚೇರಿಯಲ್ಲಿ ಪಾರದರ್ಶಕತೆ ತರಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಅವರಿಬ್ಬರ ನಡುವಿನ ಪ್ರೀತಿ ಮತ್ತು ಸಮರ್ಪಣೆ ಅವರ ಸಂಬಂಧವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದು ಮಾತ್ರವಲ್ಲದೆ ಹಳ್ಳಿ ಮತ್ತು ನಗರದ ಜನರಿಗೆ ಒಂದು ಮಾದರಿಯಾಗಿದೆ. ಸ್ನೇಹಿತರೆ, ಈ ಘಟನೆ ನಮಗೆ ಕಲಿಸುವುದೇನೆಂದರೆ ಪ್ರೀತಿ ಮತ್ತು ವಿಶ್ವಾಸವು ಯಾವುದೇ ಅಡೆತಡೆಗಳನ್ನು ನಿವಾರಿಸಬಲ್ಲದು ಎಂದು ಕಲಿಸುತ್ತದೆ. ಸಂಬಂಧದ ಮೌಲ್ಯವನ್ನು ಸಂಪತ್ತು ಅಥವಾ ಸ್ಥಾನಮಾನ ಅಥವಾ ಸಾಮಾಜಿಕ ಒತ್ತಡಗಳಿಂದ ನಿರ್ಧರಿಸಲಾಗುವುದಿಲ್ಲ. ಇದಲ್ಲದೆ ಪ್ರೀತಿಯನ್ನು ಇಬ್ಬರ ನಡುವಿನ ತಿಳುವಳಿಕೆ ಮತ್ತು ಮಾನವೀಯತೆಯಿಂದ ಮಾತ್ರ ನಿರ್ಧರಿಸಲಾಗುತ್ತದೆ. ನೇಹ ಮತ್ತು ಅಜಯ್ ಅವರ ಕತೆ ನಮ್ಮ ಸಮಾಜಕ್ಕೆ ಒಂದು ಕನ್ನಡಿಯಂತಿದೆ. ಇದು ನಮ್ಮ ನಿರ್ಧಾರಗಳು ಮತ್ತು ಸಂಬಂಧಗಳ ಬಗ್ಗೆ ಆಳವಾಗಿ
ನೇರವಾಗಿ ಯೋಚಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಹೃದಯದಲ್ಲಿ ಪ್ರೀತಿ ಇದ್ದರೆ ಯಾವುದೇ ಕನಸು ಅಸಾಧ್ಯವಲ್ಲ ಮತ್ತು ಯಾವುದೇ ಸಂಬಂಧವನ್ನು ಬೇರ್ಪಡುವಿಕೆಯಿಂದ ರಕ್ಷಿಸಬಹುದು ಎಂದು ಇದು ನಮಗೆ ಹೇಳುತ್ತದೆ. ಸ್ನೇಹಿತರೆ, ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.